ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಏನೀಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ತೆಗೆದು ಬಿಸಾಕಿದ್ದಾರಲ್ಲ, ಈ ವಿಚಾರ ನನಗೆ ಗೊತ್ತೇ ಇಲ್ಲ. ಸತ್ತವರ ಹೆಸರಿನಲ್ಲಿ ಹಣ ಹೋಗ್ತಾ ಇದೆ, ಪರಿಶೀಲನೆ ಮಾಡ್ತೀವಿ. ಸರಿಯಾದ ಫಲಾನುಭವಿಗಳಿಗೆ ತಲುಪಿಸೋದು ನಮ್ಮ ಉದ್ದೇಶ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕಡಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ಹೋಗಿದ್ದಾರಲ್ಲ, ಅಲ್ಲೇ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸರಿಯಾದ ಫಲಾನುಭವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಕೊಡಲೇಬೇಕು, ಕೊಡ್ತೀವಿ. ಈ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಸತ್ತವರು ಕೂಡ ಆ ಯೋಜನೆನ ಇನ್ನೂ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಸತ್ತವ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕೊಡುತ್ತೆ, ಇದು 7ನೇ ಗ್ಯಾರಂಟಿ ಅಂತ ಮಾಡ್ಕೊಳ್ಳಿ ಬೇಕಾದ್ರೆ. ಈಗ ಅದನ್ನು ಸರಿಪಡಿಸಿ ನಾವು ಸರಿಯಾದ ಫಲಾನುಭವಿಗಳು ಕೊಡ್ತೀವಿ ಅಂತ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿರೋದು. ಏನು ಸರ್, 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಕಿಕ್ಔಟ್ ಮಾಡಿದ್ದೀರಿ ಅಂತ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ಸ್ ಬಂದಿಲ್ವೇನೋ ಪಾಪ ಅವ್ರಿಗೆ. ಐ ಡೋಂಟ್ ನೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಬೇರೆ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾಯಿದ್ದೀವಿ, ಅವ್ರು ಏನು ಯೂಸ್ ಮಾಡ್ತಾಯಿದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ, ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗೆ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ, ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವರು ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜೆನ್ಯೂನ್ ಪೀಪಲ್ಗೆ ಹೋಗಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಐ ಡೋಂಟ್ ನೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಮಾತನಾಡಿಸ್ತಾ ಹೋಗೋಣ. ಶಶಿಧರ್, ನೋಡ್ತಾ ಇದ್ದೀವಿ, ಗ್ಯಾರಂಟಿನ ಕೊಟ್ಟಂತ ಸರ್ಕಾರ ಈಗ ಸತ್ತವರ ಖಾತೆಗೆ ಹೋಗ್ತಾ ಇದೆ, ಟ್ಯಾಕ್ಸ್ ಕಟ್ಟೋರ್ಗೂ ಕೂಡ ಹೋಗ್ತಾ ಇದೆ ಅಂತೇಳಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಕಿಕ್ಔಟ್ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಯಶಸ್ವಿಯಾಗಿದ್ದೇನೆ ಅಂತಂದರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿಯನ್ನು ಘೋಷಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅವರೆಲ್ಲೂ ಕೂಡ ಸರ್ಕಾರಿ ನೌಕರಿಗೆ ಈ ಒಂದು ಸೌಲಭ್ಯ ದೊರಕುತ್ತೆ, ಇಲ್ಲ ಅಂತಂದರೆ IT ರಿಟರ್ನ್ಸ್ ಕೂಡ ಸಿಗುತ್ತೆ, ಇಲ್ಲ ಕೂಲಿ ಮಾಡುವಂಥ ಬಡವರ್ಗದ ಮಹಿಳೆಯರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅಂತ ಎಲ್ಲೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಇವರು ಘೋಷಣೆ ಮಾಡಿದ್ದೇನೆ ಅಂತಂದರೆ ಪ್ರತಿಯೊಬ್ಬ ಮಹಿಳೆಗೂ ಅಂದರೆ ಮನೆಯ ಯಜಮಾನಿಕೆಗೆ ಈ ರೀತಿಯಂಥ ಏನು ಫಲಾನುಭವಿಗೆ ಸಿಗುತ್ತೆ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅಂತಲೂ ಕೂಡ ಘೋಷಣೆ ಮಾಡಿದರು. ಪ್ರತಿ ತಿಂಗಳು ಕೂಡ ಆ ಮಹಿಳೆಗೆ ಏನು ಕುಟುಂಬವನ್ನು ಯಾರು ಪೋಷಣೆಯನ್ನು ಮಾಡ್ತಾರೆ ಅವರ ಅಕೌಂಟಿಗೆ 2,000 ರೂಪಾಯಿ ಜಮಾವಣೆ ಆಗುತ್ತೆ ಅಂತ ಘೋಷಣೆಯನ್ನು ಮಾಡಿದರು. ಅದೇ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಏನು 3 ವರ್ಷದಿಂದಲೂ ಕೂಡ ಅಧಿಕಾರಕ್ಕೆ ಬಂದಾಗಲೂ ಕೂಡ ಪ್ರತಿಯೊಂದು ಮನೆ ಕೂಡ ಮನೆ ಯಜಮಾನಿಕೆ ಯಾರಿರ್ತಾರೋ ಗೃಹಿಣಿ, ಆ ಒಂದು ಗೃಹಿಣಿಯ ಅಕೌಂಟ್ಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಜಮಾವಣೆಯನ್ನು ಮಾಡ್ತಾ ಬರ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡ್ತಿತ್ತು. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರಿಂದ ಅನುದಾನದ ಕೊರತೆ ಆಗ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಕೂಡ 56,000 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಈ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ 1,50,00,000 ಜನ ಮಹಿಳೆಯರು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ನಷ್ಟ ಉಂಟಾಗ್ತಿದೆ ಅಂತಂದರೆ ಈಗಾಗಲೇ 55,000 ಜನ ಮೃತಪಟ್ಟಿರುವಂಥ ಅಕೌಂಟ್ಗಳು ಕೂಡ ಇದುವರೆಗೂ ಕೂಡ ಹಣ ಪ್ರತಿ ತಿಂಗಳು ಕೂಡ ಜಮಾವಣೆ ಆಗ್ತಿದೆ. ಅದನ್ನು ರದ್ದುಪಡಿಸಿ ಅದನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ಇದುವರೆಗೂ ಕೂಡ ಯಾವುದೇ ರೀತಿಯಂಥ ಅಧಿಕಾರಿಗಳಿಗೂ ಕೂಡ ಮಾಡಿಲ್ಲ. ಇನ್ನು ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಂತೆ ಏನು ಗ್ಯಾರಂಟಿ ಸಮಿತಿಯನ್ನು ರಚನೆ ಮಾಡಿ ಅದನ್ನು ಏನು ಫಾಲೋಅಪ್ ಮಾಡುವಂಥ ಎಲ್ಲ ರೀತಿಯಲ್ಲಿ ಕೂಡ ಅಧಿಕಾರವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆದರೆ ಯಾರೂ ಕೂಡ ಫಾಲೋಅಪ್ ಮಾಡ್ತಿಲ್ಲ. ಅದ್ರ ಜೊತೆ ಮತ್ತೊಂದು ಗ್ಯಾರಂಟಿಗಳನ್ನು ಪರಿಷ್ಕರಣೆಯನ್ನು ಮಾಡಬೇಕು, ನಿಜವಾದ
ನಿಜವಾದಂಥ ಫಲಾನುಭವಿಗಳು ಮಧ್ಯಮ ವರ್ಗ ಮತ್ತು ಬಡ ವರ್ಗ ಯಾರಿದ್ದಾರೆ ಅವರಿಗೆ ಮಾತ್ರ ತಲುಪುವಂಥ ಕೆಲಸ ಆಗಬೇಕು ಅಂತ ಯಾವಾಗ ಸಲಹೆ ಸೂಚನೆ ಬಂತು ಆಗ ಪರಿಷ್ಕರಣೆಯನ್ನು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು 56,000 ಜನ ಮಹಿಳೆಯರು IT ರಿಟರ್ನ್ಸ್ ಮಾಡ್ತಂಥವ್ರು ಕೂಡ ಪ್ರತಿ ತಿಂಗಳು ಅವರ ಖಾತೆಗೆ 2,000 ರೂಪಾಯಿ ಹೋಗ್ತಾ ಇದೆ. ಇಂಥವನ್ನ ಗಮನದಲ್ಲಿಟ್ಕೊಂಡು ಸುಮಾರು 1,20,000ಕ್ಕೂ ಹೆಚ್ಚು ಜನ ಏನು ಈ ರೀತಿಯಾಗಿ ಅಕ್ರಮವಾಗಿ ಫಲಾನುಭವಿದಾರರಾಗಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಈಗ ಮಹಿಳಾ ಇಲಾಖೆ ಈಗಾಗಲೇ ಮುಂದಾಗಿದೆ. ಇದನ್ನೆಲ್ಲ ನೋಡೋದಾದರೆ ರಾಜ್ಯ ಸರ್ಕಾರ ಎಲ್ಲ ಒಂದು ರೀತಿಯಂಥ ಒಳ್ಳೆಯ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಯಾಕಂತಂದರೆ ಆ ಗ್ಯಾರಂಟಿಗಳು ಯಾರಿಗೆ ಸಿಗಬೇಕಂತಂದರೆ ಆ ನಿಜವಾದಂಥ ಬಡವರು ಮಧ್ಯಮ ವರ್ಗದ ಮಹಿಳೆಯರಿಗೆ ಈ ಸಿಕ್ಕರೆ ಎಲ್ಲ ಒಂದು ಕಡೆ ಆ ಮನೆಯನ್ನು ಪೋಷಣೆ ಮಾಡೋದಕ್ಕೆ ಈಗಾಗಲೇ ಏನು ಆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದಷ್ಟು ರೇಷನ್ ಕೂಡ ಸಿಗುತ್ತೆ. ಅದ್ರ ಜೊತೆ ಗೃಹ ಜ್ಯೋತಿಯಿಂದ ಏನು ವಿದ್ಯುತ್ ಕೂಡ ಫ್ರೀಯಾಗಿ ಬರುತ್ತೆ 200 ಯೂನಿಟ್ಟು. ಅದ್ರ ಜೊತೆ ಮನೆಗೆ ಬೇಕಾದಂಥ ಇನ್ನಿತರೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇಲ್ಲ ಅವ್ರಿಗೆ ಬೇಕಾದಂಥ ಖರ್ಚು ವೆಚ್ಚಗಳಾಗಿರ್ಬೋದು ಬೇರೆಯನ್ನ ಪಡೆದುಕೊಳ್ಳೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಅವ್ರಿಗೆ ಸಿಗಬೇಕಾದಂಥ ಫಲಾನುಭವಿಯ ಹಣ ಬೇರೆಯವರು ಕೂಡ ಸಿಗ್ತಾ ಇದೆ, ಸತ್ತವರು ಕೂಡ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಸಕ್ಸಸ್ ಆಗಲಿ. ಯಾಕಂತಂದರೆ ನಿಜವಾದ ಬಡವರಿಗೆ ಈ ಒಂದು ಯೋಜನೆ ತಲುಪಲಿ, ಬೇರೆಯವರಿಗೆ ಶ್ರೀಮಂತ ವರ್ಗಕ್ಕಾಗಲಿ ಇಲ್ಲ ಸರ್ಕಾರಿ ನೌಕರರು ಕೂಡ ಒಂದಷ್ಟು ಜನ ಈ ಒಂದು ಯೋಜನೆ ಕೂಡ ಪಡ್ಕೊಳ್ತಾರೆ. ಅದು ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. IT ರಿಟರ್ನ್ಸ್ ಮಾಡ್ತಿದ್ದಂಥವ್ರು ಕೂಡ ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅವೆಲ್ಲವನ್ನು ಕೂಡ ಪರಿಷ್ಕರಣೆಯನ್ನು ಮಾಡಿ ನಿಜವಾದಂಥ ಬಡವರಿಗೆ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಈ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಹಣವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿರೋದು ಒಳ್ಳೆಯ ತೀರ್ಮಾನ. ಇದರಿಂದ ಸರ್ಕಾರಕ್ಕೆ ಕೂಡ ಅನುದಾನ ಉಳಿತಾಯ ಆಗುತ್ತೆ, ನಿಜವಾದಂಥ ಫಲಾನುಭವಿಗಳಿಗೆ ಈ ಒಂದು ಅನುದಾನ ಸಿಕ್ಕಂತಾಗುತ್ತೆ. ಇದು ಒಳ್ಳೆಯ ಕೆಲಸ ಅಂತ ಕೂಡ ಹೇಳ್ಬೋದು. ಶಿವು ಶಶಿಧರ್ ಹಾಗೆ ಹೋಲ್ಡ್ನಲ್ಲಿ ಮತ್ತೆ ಮಾತನಾಡಿಸ್ತೀನಿ.